ನಮಸ್ಕಾರ ವೀಕ್ಷಕರೇ, ಗ್ಲೋಬಲ್ ಕಿಚನ್ ಅರ್ಪಿಸುವ ರೋ ಶೋ ಕಾರ್ಯಕ್ರಮಕ್ಕೆ ಸ್ವಾಗತ, ಆತ್ಮೀಯ ಸ್ವಾಗತ. ರುಚಿ ರುಚಿಯಾದ ಅಡಿಗೆ ನಿಮ್ಮ ಬಳಿಗೆ. ಏನಿದೆ ರುಚಿ ರುಚಿಯಾದ ಅಡಿಗೆ ನಮ್ಮ ಈ ಕಿಚನ್ನಲ್ಲಿ? ಇವತ್ತು ನಾವು ಯಾವ ರುಚಿಯಾದ ಅಡಿಗೆಯನ್ನ ಮಾಡ್ತೀವಿ ಅಂತ ನೀವು ಗೊತ್ತಾಗಿದೆ, ನೀವು ಮಲಗಿದ್ರು ಎದ್ದು ಬಂದು ಟಿವಿ ಮುಂದೆ ಕೂತ್ಕೊಳ್ತೀರಾ, ಐ ಆಮ್ ಶೋರ್. ಅದಕ್ಕೆ ಬೇಗನೆ ಬುಕ್ಸ್ ಎಲ್ಲ ಇದ್ರೆ ಬೇಗ ತೆಗೆದಿಡಿ ಆ್ಯಂಡ್ ಬರೀಲಿಕ್ಕೆ ಶುರು ಮಾಡಿ. ಒಂದು ವೇಳೆ ಈ ಪ್ರೋಗ್ರಾಮ್ನಲ್ಲಿ ಕ್ಯಾಚ್ ಮಾಡಲಿಕ್ಕೆ ಆಗದಿದ್ರು ರಿಪೀಟ್ ಟೆಲಿಕಾಸ್ಟ್ ಆಗುವಾಗ ಕ್ಯಾಚ್ ಮಾಡಿ. ಏನಿದೆ ಅಂತ ಸ್ಪೆಷಲ್ ನಮ್ಮ ಈ ರೋ ಶೋನಲ್ಲಿ? ಎಸ್, ನನ್ನ ಜೊತೆ ಇದ್ದಾರೆ ಆವ್ರಿಲ್. ಅವರೇ ಅಡುಗೆ ಎಲ್ಲ ಮಾಡುವವರು ಆ್ಯಂಡ್ ಅವರು ಮಾಡಿದ ಅಡುಗೆಯನ್ನು ಗೊತ್ತೇ ಇದೆ, ಹೇಳಬೇಕು ಅಂತಿಲ್ಲ. ನಾನು ಖುಷಿ. ವೆಲ್ ಮ್ಯಾಮ್, ಏನು ಸ್ಪೆಷಲ್ ಇವತ್ತು? Welcome viewers. Today as it is Eid, we are going to prepare chicken biryani. Very simple chicken biryani recipe, which I again picked it up from Shahida. Yes. So we thank Shahida for contributing this recipe to us. ಥ್ಯಾಂಕ್ಸ್ ಅ ಲಾಟ್. ನಮಗೂ ಕೂಡ ಒಂದು ಬಿರಿಯಾನಿ ತಿನ್ನುವಂಥ ಅವಕಾಶ ಸಿಕ್ಕಿತ್ತು ನಿಮ್ಮಿಂದಾಗಿ, ನೀವು ಬರೆದು ಕಳಿಸಿದ್ರಿಂದಾಗಿ. ವೆಲ್ ವೀಕ್ಷಕರೇ, ಬಿರಿಯಾನಿ ರೆಡಿ ಆಗೋದಿದೆ ನಮ್ಮ ಈ ಶೋನಲ್ಲಿ ಇವತ್ತು. ಅದು ಕೂಡ ಈಸಿ ಆದಂತಹ ಬಿರಿಯಾನಿ. ಸೊ ಸ್ಟಾರ್ಟ್ ಮಾಡೋಣ. ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನು ಮೊದಲು ನೋಡೋಣ. 750 grams of chicken, half kg basmati rice, half kg onions thinly sliced, 1/4 kg tomatoes finely chopped, 7 to 8 green chilies, 1 lime, 25 grams of coriander leaves finely chopped, 25 grams of mint leaves finely chopped, 2 tablespoons of ginger garlic paste, 125 ml oil, 2 tablespoons of ghee, half teaspoon turmeric powder, 1 bay leaf, 4 to 5 cardamoms, 2 to 3 inches of cinnamon, 4 to 5 cloves, 1 star anise seed, salt as per taste, few raisins and cashew nuts, optional. ಆ್ಯಕ್ಚುಲಿ ಏನು ಗೊತ್ತಾ, ಬಿರಿಯಾನಿ ಮಾಡೋದಕ್ಕಿಂತ ಮುಂಚೆನೇ ಬಿರಿಯಾನಿ ಸ್ಮೆಲ್ ಬರ್ತಾ ಇದೆ ಇಂಗ್ರೀಡಿಯೆಂಟ್ಸ್ ಓದುವಾಗಲೇ. ಓಕೆ, ವೆಲ್ ಹಾಗಾದರೆ ಬೇಗ ಶುರು ಮಾಡೋಣ. ಈಸಿ ಆದಂಥ ಬಿರಿಯಾನಿ ಪ್ರಿಪೇರ್ ಆಗ್ತಾ ಇದೆ ನಮ್ಮ ಈ ದೈಚಿ ಕಿಚನ್ನಲ್ಲಿ. ಎಸ್, ಏನು ಮಾಡಬೇಕೀಗ ಶುರು? to start with, we have to cook basmati rice in enough water, only half cooked, not fully cooked. ಓಕೆ, ಸೊ ಅರ್ಧ ಬೇಯಿಸಬೇಕು ಅಂತ. ಓಕೆ, ನಾವೀಗ ಆಲ್ರೆಡಿ ಬೇಯಿಸಿ ಇಟ್ಟಿದ್ದೀವಲ್ಲ, ಈಗ ನೀವು ಯಾವ ರೈಸನ್ನು ಪ್ರಿಫರ್ ಮಾಡ್ತೀರಾ ಆ್ಯಕ್ಚುಲಿ? For biryani you choose a good brand, a good quality of rice, because the grains should remain separate. If they stick, the biryani won't taste good. True. So ಅಂಟಿಕೊಂಡಿರುತ್ತೆ, ಅನ್ನದಿಂದ ಅನ್ನಕ್ಕೆ ಅಂಟಿಕೊಂಡಿರುತ್ತೆ ಅಂತ ಅಕ್ಕಿ. ಸೊ ಬಿಡಿಯಾಗಿ ಆಗಬೇಕಾದ್ರೆ ಸ್ವಲ್ಪ ಒಳ್ಳೆ ರೇಟಿನ ಒಳ್ಳೆ ಬ್ರ್ಯಾಂಡ್ನ ಅಕ್ಕಿಯನ್ನೇ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಇವತ್ತು ನಾವೀಗ ಬಾಸ್ಮತಿ ರೈಸನ್ನು ಆಲ್ರೆಡಿ ಬೇಯಿಸಿಟ್ಟಿದ್ದೀವಿ. ಅರ್ಧ ಬೇಯಿಸಬೇಕು ಅಂತ ಹೇಳಿದರು, ತುಂಬ ನೀರಲ್ಲಿ, ಅಂದರೆ ಅಕ್ಕಿಗಿಂತ ತುಂಬಾ ಜಾಸ್ತಿ ನೀರಲ್ಲಿ ಅರ್ಧ ಬೇಯಿಸಿ ಇದನ್ನೀಗ ನಾವು ಸೋಸಿ ಇಟ್ಟಿದ್ದೀವಿ. For 1 cup of rice or say 2 cups of rice, you take at least 5 to 6 cups of water. Yes. ಈಗ ಒಂದು 2 ಕಪ್ ಅಕ್ಕಿ ಹಾಕೋದಿದ್ರು ನಾವು 5-6 ಕಪ್ ವಾಟರ್ ಹಾಕಬೇಕಂದ್ರೆ ಅದಕ್ಕಿಂತಲೂ ಜಾಸ್ತಿ ನೀರಿನಲ್ಲಿ ಬೇಯಿಸಬೇಕು. ಆಗ ಅಂಟು ಹಿಡಿಯೋದಿಲ್ಲ, ಅಂದರೆ ಒಂದರಿಂದ ಒಂದು ಅಕ್ಕಿಗೆ ಅಂಟೋದಿಲ್ಲ. And then strain and keep it aside. Okay, see, you can see the grains are separate. ಹೌದು ನೋಡಿ, ಬಿಡಿ ಆಗಿದೆ ಅಕ್ಕಿ. Okay, so now we will ಸೊ ಈಗ ಈ ಅನ್ನವನ್ನು ಸೈಡಿಗೆ ಇಡೋದು, ಆರ್ಲಿಕ್ಕೆ ಇಡೋದಾ? ಹೌದು. ಈಗ so we will go with the next procedure, that is preparation of chicken. Okay, you can do this biryani with mutton or chicken. ಹೌದು, ಯಾವುದೇ ಮಾಂಸವನ್ನು ಜೊತೆಗೆ ಮಾಡಬಹುದು. ಓಕೆ, so we have taken chicken today. ಸೊ ಮೊದಲಿಗೆ we take oil. What we'll do is first we'll roast the cashew nuts and raisins, which we are going to garnish okay later. Just roast and keep them aside. Okay, so heating the oil. ಎಣ್ಣೆ ಜಾಸ್ತಿ ಹಾಕಬೇಕಾ? Because this oil we are going to use later to fry onions. So ಒಂದೇ ಎಣ್ಣೆಯಲ್ಲಿ ಎಲ್ಲವನ್ನ ಹುರ್ಕೊಂಡು ಹೋಗೋದಲ್ಲ? Right. I think the oil is hot enough, so I'll drop the cashew nuts first. ಸೊ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಮೊದಲೇ ಕಾಯಿಸಿಡೋದು. ಹೌದು. Okay, now ಕಂದು ಬಣ್ಣ ಆಯಿತು. so I'll just drop these also. ದ್ರಾಕ್ಷಿ.
set this aside. Now in the same oil, I'm just going to fry some of this. Yeah, not full. ಓಕೆ ಓಕೆ ಇದನ್ನು ಸ್ವಲ್ಪ ಬ್ರೌನ್ ಮಾಡಿ we have to ಅದು ಕೊನೆಯಲ್ಲಿ ಹರಡ್ಲಿಕ್ಕೆ ಅಲ್ಲ. ಓಕೆ, ಈ ದ್ರಾಕ್ಷಿ ಮತ್ತು ಗೋಡಂಬಿ ಜೊತೆ. ಓಕೆ, 6 quarter of this total. ಸ್ವಲ್ಪ. Yeah. So ಈರುಳ್ಳಿ ಫ್ರೈ ಆಯಿತು. Yeah. ಘಮ ಘಮ ಪರಿಮಳ ಬರ್ತಾ ಉಂಟು. ಇದು ಸ್ವಲ್ಪ ಟೈಮ್ ತಗೊಳ್ಳುತ್ತಾ ಅಂತ? ಹೌದು, ಇದು ಸ್ವಲ್ಪ ತಗೊಳ್ತಿದೆ. ಈರುಳ್ಳಿ ಫ್ರೈ ಆಗಲಿಕ್ಕೆ ಅಟ್ಲೀಸ್ಟ್ ಫುಲ್ ಬ್ರೌನ್ ಆಗುವವರೆಗೆ ನಾವು ಕರಿತಾ ಇರಬೇಕು. ಯು ಗೆಟ್ ದಿಸ್ ಫ್ರೈಡ್ ಆನಿಯನ್ಸ್ ರೆಡಿಮೇಡ್ ಆಲ್ಸೋ. ರೆಡಿಮೇಡ್? ಹೌದು, ಫ್ರೈ ಆದ ಆನಿಯನ್ಸ್ ಸಮ್ ಸೂಪರ್ ಮಾರ್ಕೆಟ್ಸ್. ಈಗ ರೆಡಿಮೇಡ್ ಸಿಗದ್ದು ಅನ್ನುವಂಥದ್ದು ಏನೂ ಇಲ್ಲ. ಯಾ, ಬಟ್ ಅದನ್ನು ತಂದ್ರೆ ಮಾತ್ರ ರೆಡಿಮೇಡ್ ತಂದ್ರೆ ಪುನಃ ಫ್ರೈ ಮಾಡಬೇಕಾಗುತ್ತಾ ಅಂತ, ಸ್ವಲ್ಪ ಬಿಸಿ ಮಾಡಬೇಕಾದ್ರೆ? ಇಲ್ಲ, ಅದೇ ಕ್ರಿಸ್ಪಿ ಇರುತ್ತಾ? ಇರ್ತದೆ. ಬಟ್ ಏನು ಆಲ್ವೇಸ್ ಬೆಟರ್ ಟು ಹ್ಯಾವ್ ಫ್ರೈ. ಎಷ್ಟಿದೆ ಒಂದು ಫ್ರೈ ಮಾಡೋದಕ್ಕೆ? ಅದೇ. To the same oil, let's add bay leaf and all the garam masala, the whole garam masala. Yes. So ತೆಕ್ಕೆ ಎಲೆ ಇದೆ, ತೆಕ್ಕೆ, ಏಲಕ್ಕಿ, ಲವಂಗ ಅಂದರೆ ಕಂಪ್ಲೀಟ್ ಗರಂ ಮಸಾಲ, ಕಾಳು ಮೆಣಸಿನ ಕಾಳು ಇದೆ. So just slide them. So full ಗರಂ ಮಸಾಲವನ್ನೇ ಫ್ರೈ ಮಾಡೋದು. ಓಕೆ. And then we'll add this. ಇದು ಕೂಡ. ಓಕೆ. ಅದೇ ಬಿರಿಯಾನಿ ಮಾಡಲಿಕ್ಕೆ ಸ್ವಲ್ಪ ಜಾಸ್ತಿನೇ ಈರುಳ್ಳಿ ಯೂಸ್ ಮಾಡ್ತೀವಿ ಅಂತಲ್ಲ, ತುಂಬ ಈರುಳ್ಳಿ. ಸೊ ಎಲ್ಲ ಒಟ್ಟಿಗೆ ಹಾಕಿ ಫ್ರೈ ಮಾಡೋದು ಅಂಟಿಲ್ ಪಿಂಕ್, ಸಾಫ್ಟ್ ಆ್ಯಂಡ್ ಪಿಂಕ್. ಹೌದು, ಸ್ವಲ್ಪ ಕಲರ್ ಬರುವವರೆಗೆ ಮಾತ್ರ. So while this onion is getting fried, okay, let's slit the green chilies. ಗ್ರೀನ್ ಚಿಲ್ಲಿ ಕಟ್ ಮಾಡೋಣ. And tomatoes are already chopped. ಹೌದು, ಟೊಮೆಟೊ ಹೆಚ್ಚಿಟ್ಟಿದ್ದೀವಿ. So we just slit the chilies. Okay, the onions turned slightly pink. Pinky. Okay, now we'll add ginger garlic paste. ಸೊ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕೋದು. ಓಕೆ. So now let's add tomatoes and the green chilies. Okay. These two will fry until the tomatoes become soft. Okay. And ಸೊ ಸ್ವಲ್ಪ ಜಾಸ್ತಿ ಹೊತ್ತು ಇದನ್ನ ಫ್ರೈ ಮಾಡ್ತಾ ಇರಬೇಕು. So ಈಗ let's add chicken. ಓಕೆ. ಸೊ ಟೊಮೆಟೊ, ಈರುಳ್ಳಿ, ಕಾಯಿ ಮೆಣಸೆಲ್ಲ ಒಂದು ಹಂತದಲ್ಲಿ ಬೆಂದ ನಂತರ ಕೋಳಿ ಮಾಂಸ ಹಾಕೋದು. ಅದು ಕೂಡ ಫ್ರೈ ಮಾಡೋದಾ? ಸ್ವಲ್ಪ ಹೊತ್ತು, and then it should cook. ಅದರಲ್ಲಿ ಬೇಯಲಿ ಅಲ್ಲ? ಓಕೆ. ಕಮ್ಸೆ ಕಮ್ ಒಂದು ಅರ್ಧ ಗಂಟೆ ತಗೊಳ್ಬೋದು. ಹೌದು, until the chicken becomes tender. And salt and lime juice. ಈಗಲೇ ಹಾಕೋದಾ? ಹೌದು, salt. ಸೊ ಉಪ್ಪು ಮತ್ತು ನಿಂಬೆ ರಸ. ರೈಟ್. Squeeze lime. ಹುಳಿಗಾಗಿ ಅಲ್ಲ? ಹೌದು. We have tomatoes also, but to ನಿಂಬೆ ಟೇಸ್ಟೇ ಬೇರೆ. ಹೌದು. Turmeric powder also. ಅರಿಶಿನ ಪುಡಿ. ಹೌದು. ಕಲರ್ಗೋಸ್ಕರನ? ಹೌದು. So stir well. Okay. And ಎಲ್ಲ ಕಡೆಗೂ ಸ್ಪ್ರೆಡ್ ಆಗಬೇಕಲ್ಲ? Now we'll cover this. Okay. And keep on medium flame until the chicken gets cooked. Okay. ಸಂಪೂರ್ಣ ಬೇಯುವವರೆಗೆ ಅದನ್ನ ಒಂದು ಹದದಲ್ಲಿ ಉರಿಯನ್ನ ಇಡಿ. ಜಾಸ್ತಿ ಉರಿಯಲ್ಲಿ ಬೇಯಲಿಕ್ಕೆ ಬಿಡೋದು ಬೇಡ. ಸೊ ಚಿಕನ್ ಬೆಂದಿದೆಯಾ? ಆಲ್ಮೋಸ್ಟ್. ಸೊ ಗ್ರೇವಿ ಬೇಕು ಅಂತಿಲ್ಲ ಅಲ್ಲ, ಅದೇ ಗ್ರೇವಿ ಥರ ಆಯಿತು. ಹೌದು. ಸೊ in between, like if there is no enough water, okay, ಸ್ವಲ್ಪ ನೀರು ಸೇರಿಸಿ while cooking. So
it is done. Okay. So next? Yeah, we have to layer it now. ಓಕೆ ಬಿಡಿಸ್ಬೇಕಾ? ಹೌದು, ಲೇಯರ್ ಮಾಡಿ then we have to steam it again. We have to keep it on slow flame. Okay, to get you can say dum biryani. So let's layer it now. Take a thick bottomed vessel. Okay, I'm taking this non-stick pan. Okay. So non-stick better actually. Non-stick vessel. Okay. So first let's grease it with little ghee. ಗೀಯಲ್ಲಿ ಗೀ ಹಚ್ಚೋದಾ? ಸ್ವಲ್ಪ. ಓಕೆ. So first one layer of rice. ಓಕೆ. Okay. ಸೊ ಸ್ವಲ್ಪ ಒಂದು ಹಂತವಾಗಿ ಹಾಕ್ತಾ ಹೋಗೋದು, ಮಿಕ್ಸ್ ಮಾಡೋದು. ಹೌದು. And you could even color the rice. Okay. ಸ್ವಲ್ಪ ಕಲರ್ ಸ್ಪ್ರಿಂಕಲ್ ಮಾಡಿ you can color the rice. Yeah. So I'm not adding any color today. Okay. And now the onion. Crispy ಇದೆ. Yeah. Okay. Spread little onion. Okay. Coriander leaves and mint leaves also. ಕೊತ್ತಂಬರಿ ಸೊಪ್ಪು ಅದು ಕೂಡ ಸ್ಪ್ರಿಂಕಲ್ ಮಾಡೋದಲ್ಲ ಸ್ವಲ್ಪ ಸ್ವಲ್ಪ. ಓಕೆ. ಸೊ ಕೊರಿಯಾಂಡರ್ ಲೀವ್ಸ್, ಮಿಂಟ್ ಯಾ ಪುದೀನ ಸೊಪ್ಪು ಅದನ್ನು ಕೂಡ ಹರಡೋದು. ಹೌದು. ಓಕೆ. ಆ್ಯಂಡ್ ಸೊ ಇಲ್ಲಿಗೆ ಒಂದು ಲೇಯರ್ ಆಯಿತು. ಚಿಕನ್ ನಾವು ಇದರ ಮೇಲೆ ಚಿಕನ್ ವಿತ್ ದ ಗ್ರೇವಿ. ಓಕೆ. ಓಕೆ. ಸೊ ಅದು ಕೂಡ ಎಂಟೈರ್ ಅಲ್ಲ? ಹೌದು. ಫುಲ್ ಹರಡೋದು. ಓಕೆ. And again repeat the same procedure. Okay. With the fried onion. ಇದೇ ರೀತಿ. ಹೌದು. ಸೊ ಮೊದಲಿಗೆ ಕಾಯಿಸಿದ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ನೀಟಾಗಿ ಎಲ್ಲ ಕಡೆ ಬೀಳುವಾಗೆ ಹರಡೋದು. ಹೌದು. ಪುದೀನ. And chicken. Layer of chicken. Now last layer of okay. rice. ಬಿರಿಯಾನಿ ರೆಡಿ ಆಯ್ತಲ್ಲ ಅಂತ ಖುಷಿ ಆಗ್ತಾ ಇದೆ. So it is layered well now. Okay. Now we garnish it with the onion. Rest of the onion. And ಕೊತ್ತಂಬರಿ ಸೊಪ್ಪು. ಪುದೀನ. And lastly the roasted nuts, cashew nuts. ಕಾಯಿಸಿಟ್ಟಂತಹ ಗೋಡಂಬಿ ಮತ್ತು ದ್ರಾಕ್ಷಿ. Finish it with the ghee. Okay. Cover this. ಮತ್ತೆ ಬೇಯಿಸಲಿಕ್ಕಿದೆಯಲ್ಲ? Keep this on very slow flame. Yes. Okay. Until it steams. Okay. Because now we have cooked it only like 3/4 or half to 3/4. ಸಂಪೂರ್ಣವಾಗಿ ಬೇಯಿಸಲಿಲ್ಲ ನಾವು. ಅದು ಫಸ್ಟಿಗೆ ಹೇಳಿದಾಗೆ ಈ ಶೋನ ಸ್ವಲ್ಪ ಮುಕ್ಕಾಲು ಭಾಗ ಅಂದ್ರೆ ಅರ್ಧ ವರ್ಷ ಅಥವಾ ಮುಕ್ಕಾಲು ಭಾಗ ಮಾತ್ರ ಬೇಯಿಸಿ ಅಂತ. ಸೊ ಈಗ ಮತ್ತೊಮ್ಮೆ ನಾವು ಸಣ್ಣ ಉರಿಯಲ್ಲಿ ಬೇಯಿಸಲಿಕ್ಕೆ ಹೋಗ್ತಾ ಇದ್ದೀವಿ. So all the flavors like chicken and mix ಆಗುತ್ತೆ, blend ಆಗುತ್ತೆ. Yeah. So cover it tight so that the steam doesn't escape. Okay. Okay. So proper, it has to be tight. ಸೊ ವೆಲ್ ವೀಕ್ಷಕರೇ, ರುಚಿಯಾದ ಸುಲಭವಾದಂತಹ ಬಿರಿಯಾನಿ ರೆಡಿ ಆಗ್ತಾ ಇದೆ. ಫೈನಲ್ ಸ್ಟೇಜಲ್ಲಿ ನಾವಿದ್ದೇವೆ. ಸೊ ಅದನ್ನು ಸ್ವಲ್ಪ ಬೇಯಿಸಲಿಕ್ಕಿದೆ. ಸೊ ಅದು ಬೇಯ್ತಾ ಇರಲಿ, ಅಲ್ಲಿವರೆಗೆ ನಾವೊಂದು ಸಣ್ಣ ಬ್ರೇಕನ್ನು ಪಡ್ಕೊಂಡು ಮತ್ತೆ ಬರೋಣ. ಬ್ರೇಕ್ನ ನಂತರ ನಿಮಗೆ ಇದ್ರ ಜೊತೆಯಲ್ಲಿ ಇನ್ನೊಂದು ಸ್ವಾದಿಷ್ಟವಾದಂಥ ಖಾದ್ಯ ರೆಡಿ ಆಗಿದೆ. ಏನದು? So it's going to be ragi custard. ರಾಗಿ ಕಸ್ಟರ್ಡ್, ಸ್ವಲ್ಪ ಸಿಹಿ. ಹೌದು. ಖಾರದ ಜೊತೆ ಸ್ವಲ್ಪ ಸಿಹಿ ಇರಲಿ ಅಂತ ಇದು ಸ್ಪೆಷಲ್ ಇಲ್ಲಿ ರೆಡಿ ಆಗ್ತಾ ಇದೆ. ಸೊ ನೀವು ಕೂಡ ಆಚೆ ಹೋಗದೆ ಒಂದು ಸಣ್ಣ ಬ್ರೇಕನ್ನು ನೋಡಿ ಮತ್ತೆ ಬನ್ನಿ. We'll be back soon.